ನೋಡ್ತಾ ಇರ್ಬೋದು ಕರ್ನಾಟಕ ಬಾರ್ಡ್ರ್ ದಾಟಿ ತಮಿಳ್ನಾಡು ಒಳಗಡೆ ಎಂಟ್ರಿ. ಇದೇ ಲಾಸ್ಟ್ ಬಾರ್ಡ್ರು. ಕರ್ನಾಟಕದ ವಂದನೆಗಳು ಹಾಕಿದ್ದಾರೆ ನೋಡಿ ಅದೇ. ಈಗ ತಮಿಳ್ನಾಡು ಒಳಗಡೆ ಎಂಟ್ರಿ. ಯಾಕೋ ಏಕ ಗಾಡಿಗಳು ನಿಲ್ಲಿಸ್ಬಿಟ್ಟಿದಾರಲ್ಲ. ಇಲ್ಲೇ ಗುರು ಚೆಕ್ ಪೋಸ್ಟ್ ಇರೋದು. ನೋಡ್ತಾ ಇರ್ಬೋದು ಚೆಕ್ ಪೋಸ್ಟ್ ದಾಟ್ಬಿಟ್ಟು ಸಿಗ್ತೀನಿ ಮನೆ. ಸುಮ್ಮನೆ ಏನೋಕೆ ಎಂಟ್ರಿ ಲೇಸ್ಗೆ ಹಾಕೊಂಡು ಫೈನ್ ಹಾಕ್ಸ್ಕೊಳೋದು. ಫೈನಲಿ ನೋಡ್ತಾ ಇರ್ಬೋದು ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ನನ್ನ ಗಾಡಿ ಅಲ್ಲಿ ನಿಂತಿದೆ ನೋಡ್ತಾ ಇರ್ಬೋದು. ಅದ್ರಲ್ಲಿ ಯಾವ ಮೆಟ್ರಲ್ಲು ಲೋಡ್ ಮಾಡ್ತಾರೆ ಗೊತ್ತಿಲ್ಲ. 7 ಟನ್ ಇದೆ ಅಂತ ಹೇಳಿದ್ದಾರೆ. ಇದೇ ಕಂಪ್ನಿ. ಎಲ್ಲ ಕಬ್ಬಿಣದ ಮೆಟಲ್ ಐಟಮ್ಗಳೇ ಇದಾವೆ ಗುರು. ಏನಂತ ಗೊತ್ತಿಲ್ಲ. ಇಲ್ಲಿಂದ ಕಾರವಾರ್ಗೆ 34,000 ರೂಪಾಯಿ ಬಾಡಿಗೆ ಮಾತಾಡಿದ್ದೀನಿ. ನೋಡ್ತಾ ಇರ್ಬೋದು ಆ ಕಡೆಯೂ ಇದೆ. ಅಲ್ಲೊಂದು ಕಂಟೈನರ್ ನಿಂತಿದೆ. ನೋಡೋಣ, ಇವತ್ತು ನಾಳೆ ಮಧ್ಯಾಹ್ನ 2 ಟೈಮು ಲೋಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತೇ ಕಂಪ್ಲೀಟ್ ಆಗುತ್ತೆ, ಇಲ್ಲಾಂದರೆ ನಾಳೆ ಮಧ್ಯಾಹ್ನ. ಬೆಂಗಳೂರಿಂದ 120 ಕಿಲೋಮೀಟ್ರ್ ಗುರು ಇಲ್ಲಿಗೆ. ಕೃಷ್ಣಗಿರಿ ನಿಯರ್ ಹತ್ರ ಬಂದು ಲೋಡ್ ಮಾಡ್ತಾ ಇರೋದು. ಏನೂ ಮಾಡೋಂಗಿಲ್ಲ. ಊರಿಗೆ ಹೋಗ್ಬಿಟ್ಟು ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ. ಸ್ವಲ್ಪ ವಾಯ್ಸು ವ್ಯತ್ಯಾಸ ಆದರೆ ಸ್ವಲ್ಪ ಬೇಜಾರು ಮಾಡ್ಕೋಬೇಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಫಸ್ಟು ಲೋಡ್ ಮಾಡ್ಕೊಂಡಿದ್ದೀನಿ. ಯಾವ ಥರ ಇದೆ ಮೆಟ್ರಿಯಲ್ ನೋಡಿ. ನನ್ನ ಮೆಟ್ರಿಯಲ್ ರೆಡಿ ಆಗ್ತಾಯಿದೆ. ಈ ಥರ ಪೇಂಟ್ ಹೊಡೆದು ಪ್ಯಾಕಿಂಗ್ ಮಾಡ್ತಾರೆ. ನೋಡ್ತಾ ಇರ್ಬೋದು ಈ ರೇಂಜಿಗೆ ಲೋಡ್ ಆಗಿದೆ. ಇದು ಲಾಸ್ಟ್ ಪೀಸು. ಇದು ಹಾಕಿದ ತಕ್ಷಣ ಟಾರ್ಪಲ್ ಹಾಕಬೇಕು. ಏನೇನೋ ಪ್ಲೇಟು ಕೆಳಗಡೆ ಶೀಟೆಲ್ಲ ಹಾಕಿದ್ದಾರೆ ಗುರು. ಬನ್ನಿ ಟಾರ್ಪಲೆಲ್ಲ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ನನ್ನ ಗಾಡಿ ಔಟ್ಪುಟ್ ಈ ಥರ ಕಾಣ್ತಾ ಇದೆ. ಸಿಕ್ಕಾಬಟ್ಟೆ ಸುಸ್ತಾಗೋಯ್ತು ಗುರು. ಹುಷಾರಿಲ್ಲ ಬೇರೆ, ಒಬ್ಬನೇ ಇರೋ ಕಾರಣ. ಟಾರ್ಪಲ್ ಬೇರೆ ಹೆವಿ ಭಾರ. ಟಾರ್ಪಲ್ ಹಾಕಲೇಬೇಕು ಅಂದರು. ಮತ್ತು ಬಟ್ಟೆ ಎಲ್ಲ ಗಲೀಜು ಮಾಡಿಕೊಂಡು ಹಾಕಿದ್ದಾಯಿತು. ಟೈಮ್ ಬಂದು 7:30 ಆಯಿತೆ. ಇನ್ನೂ ಬಿಲ್ಲಂತೂ ಬಂದಿಲ್ಲ. ನೋಡೋಣ, ಈಗ ಹೋಗಿ ಊಟ ಗೀಟ ಮಾಡ್ಕೊಂಡು ಬಿಡೋಣಂತೆ. ಇನ್ನೊಂದು 1/2 ಅವರ್ 1 ಅವರ್ ಒಳಗಡೆ ಬಿಲ್ ಬರುತ್ತೆ ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ ಹೋಗಿ ಏನಾರ ತಿನ್ಕೊಂಡು ಸೀದಾ ನಾನ್ ಸ್ಟಾಪ್ ಹೊಡೆದ್ಬಿಡೋಣ. ಎಗ್ರೇಸು ಕಬಾಬ್ ಇವತ್ತಿದ್ದು ತಿನ್ಕೊಂಡು ಬಿಡೋಣ. ಪೂರ ಊಟ ಎಲ್ಲ ಮಾಡಿಕೊಂಡು ನಡ್ಕೊಂಡು ಹೋಗ್ತಾಯಿದ್ದೀನಿ ಗಾಡಿ ಹತ್ರ. ಹಿಂದೆ ಕಾಣ್ತಾ ಇದೆಯಲ್ಲ ಅದೇ ಹೋಟ್ಲು. ಎಷ್ಟು ದೂರ ಬಂದಿದ್ದೀನಿ ಅಂತ ತೋರಿಸ್ತೀನಿ. ನೋಡ್ತಾ ಇರ್ಬೋದು ನೇಮ್ ಬೋರ್ಡ್ ಕಾಣ್ತಾ ಇರ್ಬೋದು ನಿಮಗೆ. 1.5 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀನಿ ಊಟಕ್ಕೋಸ್ಕರ. ಸೀದಾ ಗಾಡಿ ಹತ್ರ ನಡ್ಕೊಂಡು ಹೋಗೋಣ. ಆಲ್ಮೋಸ್ಟ್ ಬಿಲ್ ಬಂದಿರ್ಬೋದು. ಬಿಲ್ ಬಂದಿದ ತಕ್ಷಣ ನಾನ್ ಸ್ಟಾಪ್ ಹೋಗ್ತಾ ಇರೋದೆ, ಇನ್ನೆಲ್ಲೂ ನಿಲ್ಸಂಗಿಲ್ಲ. ಇನ್ನೊಂದು ಏನು ಡೀಸೆಲ್ ಒಂದು ಹಾಕ್ಸ್ಕೊಂಡು ಹೋಯ್ತಾ ಇರೋದೇನೆ. ಬನ್ನಿ ಸೀದಾ ಈಗ ಹೋಗೋಣ. ಬಿಲ್ ಬಂದಿದೆಯಲ್ಲ ನೋಡಿದ್ರು. ಫೈನಲಿ ಇಷ್ಟೊತ್ತಕ ಕಾದಿದ್ದಕ್ಕೆ ಈಗ ಬಿಲ್ ಕೊಟ್ಟರು. ಈಗ ಟೈಮ್ ಬಂದು 10 ಗಂಟೆ ಕರೆಕ್ಟಾಗಿ. ನೋಡ್ತಾ ಇರ್ಬೋದು ಬಿಲ್ಲು. ಇದು ಬೆಂಗಳೂರು ದಾಟೋ ತಕ ಅಂತೆ. ಸರಿ, ಇಲ್ಲಿಂದ ಬೆಂಗಳೂರಿಗೆ ಹೋಗೋ ತಕ. ಬೆಂಗಳೂರು ಹೋದ್ಮೇಲೆ ಅಲ್ಲಿಂದ ಇದು 2 ಬಿಲ್ ಕೊಟ್ಟಿದ್ದಾರೆ. ಅಡ್ವಾನ್ಸು ಬೆಳಗ್ಗೆ ಹಾಕ್ತೀನಿ ಅಂತ ಹೇಳಿದ್ರು. ನೋಡೋಣ, ಹತ್ರ ಅಮೌಂಟ್ ಬೇರೆ ಇಲ್ಲ. ಡೀಸಲ್ಲು ಫುಲ್ ಎಂಡಲ್ಲಿತ್ತು. ಬೆಂಗಳೂರು ತನಕ ಹೋಗುತ್ತೆ. ನೋಡ್ತಾ ಇರ್ಬೋದು ಬೆಂಗಳೂರು ತನಕ ಹೋಗುತ್ತೆ. ಟೆನ್ಷನ್ ಏನಿಲ್ಲ. ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡೋಣ ಅಂತ. ಫಸ್ಟು ಇಲ್ಲಿಂದ ಎಲೆಕ್ಟ್ರಾನ್ ಸಿಟಿ ಇಲ್ಲಾಂದರೆ ನಮ್ಮ ಏರಿಯಾ ರೀಚ್ ಆಗಿಬಿಡ್ಬೋದು. ನೋಡೋಣ, ಫಸ್ಟು ನಮ್ಮ ಏರಿಯಾ ರೀಚ್ ಆಗೋಣ ಬನ್ನಿ. ಯಾಕಂದರೆ ಬೆಳಗ್ಗೆ ಸಿಕ್ಕಾಬಟ್ಟೆ ಟ್ರಾಫಿಕ್ಕು ಗುರು. ಹಾಗಾಗಿ ನೋಡ್ತಾ ಇರ್ಬೋದು ಎಂಥ ರೋಡಲ್ಲಿ ಬಂದಿದ್ದೀನಿ ಅಂತ ನಾನು. ಅಪ್ಪ ಸಿಕ್ಕಾಬಟ್ಟೆ ಲೋಡ್ ಜಾಸ್ತಿ ಆಗ್ಬಿಟ್ಟಿದೆ ಗುರು. ಅಪ್ಪ ಗಾಡಿನೇ ಮುಂದಕ್ಕೆ ಹೋಗ್ತಾ ಇಲ್ಲ. ಗ್ರೀಸ್ ಬೇರೆ ಹೊಡ್ಸಿಲ್ಲ ಗುರು. ಟೈರ್ ಹಂಗಂಗೆ ಹಿಡಿತಾ ಇದೆ. BS6 ಸಿಕ್ಕಾಬಟ್ಟೆ ಪ್ರಾಬ್ಲಮ್ಮು. ಗ್ರೀಸ್ ಹೊಡಿಸ್ತಾ ಇರಬೇಕು. ನೋಡೋಣ, ಬೆಳಗ್ಗೆ ಹೋಗ್ತಾ ಹೊಡ್ಸ್ಕೊಂಡು ಹೋಗೋಣಂತೆ. ಗಾಡಿ ಮನ್ಗಾಡ್ತೈತೆ ಹಂಗೆ. ಅಪ್ಪ ನೋಡಿ ಫುಲ್ಲು ಕತ್ತು ಗುರು. ಇಲ್ಲಿಂದ 1.5 ಕಿಲೋಮೀಟ್ರು. ಅಲ್ಲಿ ನಾನು ನಿಮ್ಗೆ ಅವಾಗಲೇ ತೋರಿಸೋದ್ನಲ್ಲ ಊಟ ಮಾಡೋಕ್ಕೆ ಹೋಗಿದ್ದ ಜಾಗ. 1.5 ಕಿಲೋಮೀಟ್ರ್ ಹೋಗಬೇಕು. ಇಲ್ಲಿಂದ
4 ಕಿಲೋಮೀಟ್ರ್ ಹೋದರೆ ಹೊಸೂರಿಗೆ ಹೋಗಿ ಲೆಫ್ಟ್ ತೊಗೊಂಡು ಸೀದಾ ಹತ್ತಿಬೆಲೆ ಎಂಟ್ರಿ ಆಗಬೇಕು. ನೋಡಿ ಇಲ್ಲೆಲ್ಲ ಅಕ್ಕಪಕ್ಕದ 3 ಕಂಪ್ನಿ ಏನೋ ಇದೆ ಅಷ್ಟೇ. ಇಲ್ಲಿ ಮುಂದೆ ಲೆಫ್ಟ್ ತೊಗೊಂಡ್ರೆ ಲಾರಿ ಪಾರ್ಕಿಂಗ್ ಇದೆ. ಪಾರ್ಕಿಂಗ್ ಅಂದರೆ ಅಷ್ಟೊಂದು ದೊಡ್ಡ ಪಾರ್ಕಿಂಗ್ ಏನಲ್ಲ. ನೋಡಿ ಗುಂಡಿ ಯಾವ ಥರ ಇದೆ ನೋಡಿ. ಅಪ್ಪು ಹತ್ತಿಸ್ಬೇಕು, ಭಯಂಕರ ದೊಡ್ಡ ಅಪ್ಪು. ಫೈನಲಿ ಇಲ್ಲಿಂದ ಹೈವೇಗೆ ಬಂದಾಯಿತು. ನೋಡ್ತಾ ಇರ್ಬೋದು, ಈಗ ಹೊಸೂರು ಸಿಟಿಲಿದ್ದೀವಿ. ಇಲ್ಲಿಂದ ಬೆಂಗಳೂರು 40 ಕಿಲೋಮೀಟ್ರ್ ಐತಿ. ಇನ್ನು ರಾತ್ರಿ ಆದಂಗೆ ಗಂಟಲು ಜಾಸ್ತಿ ಕಟ್ಕೊತಾ ಇದೆ ಗುರು, ಮಾತಾಡೋಕ್ಕೆ ಆಗ್ತಾಯಿಲ್ಲ. ದುಡ್ಡು ಬೇರೆ ಇಲ್ಲ. ಮನೇಲಿ ಫೋನ್ ಮಾಡಿದ್ದೀನಿ, ನಮ್ಮ ಅಪ್ಪಂಗೆ ಫೋನ್ ಮಾಡಿದ್ದೀನಿ ಅಮೌಂಟ್ ಹಾಕು ಅಂತ. ಇನ್ನೂ ಹಾಕಿಲ್ಲ. ನೋಡೋಣ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಹೋಗಿ ಯಾವ್ದಾರ ಬಂಕ್ ಹತ್ರ ಹಾಕೊಂಡು ಕುತ್ಕೊಳ್ಳೋಣಂತೆ. ಆಲ್ಮೋಸ್ಟ್ ಹತ್ತಿಬೆಲೆಗೆ ಹೋಗಬೇಕು. ನೋಡೋಣ ಬನ್ನಿ. ವೆದರ್ ಮಾತ್ರ ಇಲ್ಲಿ ಸಖತ್ತಾಗಿದೆ ಗುರು, ಕೂಲಾಗಿದೆ. ಇನ್ನು ನಮ್ಮ ಬೆಂಗಳೂರು ದಾಟಿದ್ರೆ ಮುಗೀತು, ಇನ್ನು ಓವರ್ ಕೋಲ್ಡು. ಯಾಕಂದರೆ ಹಳ್ಳಿಗಳು ಸ್ಟಾರ್ಟ್ ಆಗ್ಬಿಡ್ತಾವಲ್ಲ, ಹಾಗಾಗಿ ನೈಟ್ ಹೊತ್ತು ಟೌನ್ ನೋಡೋದೇ ಒಂದು ಖುಷಿ ಗುರು, ಏನೇ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಲೈಟಿಂಗ್ಸಿಂದ. ನನಗೆ ಡೇ ಹೊತ್ತಿಂದ ನೈಟ್ ಹೊತ್ತೇ ಜಾಸ್ತಿ ಇಷ್ಟ ಈ ಥರ ಎಲ್ಲ ಸಿಟಿಗಳು ನೋಡೋಕ್ಕೆ. ನಾನು ಬೆಂಗಳೂರಲ್ಲಿ ಇದ್ದಾಗ ಟೆರೆಸ್ ಮೇಲೆ ಹತ್ಬಿಟ್ಟು ನೋಡ್ತಾ ಇದ್ದೆ ಡೈಲಿ ಹೋಗಿ. ಆ ಲೈಟಿಂಗ್ಸು ಎಲ್ಲ ಥರ ಖುಷಿ ಕೊಡುತ್ತೆ ಗುರು. ಬನ್ನಿ ಈಗ ಸೀದಾ ಬೆಂಗಳೂರು ಎಂಟ್ರಿ ಆಗಿ ಸಿಗ್ತಿರು. ಟೈಮ್ ಬಂದು 10:30 ಆಗಿದೆ. ನೋಡ್ತಾ ಇರ್ಬೋದು ಯಾವ ರೇಂಜಿಗೆ ಜಾಮ್ ಆಗಿದೆ ಅಂತ. ಕರೆಕ್ಟಾಗಿ ಕರ್ನಾಟಕ ಎಂಟ್ರಿ ಪಾಯಿಂಟ್ ಹತ್ತಿಬೆಲೆ ಟೋಲ್ ಸಿಗುತ್ತಲ್ಲ, ಅಲ್ಲಿ ಜಾಮ್ ಆಗಿರೋದು ಈ ರೇಂಜಿಗೆ. ಸಿಕ್ಕಾಪಟ್ಟೆ ಜಾಮ್ ಆಗಿಬಿಟ್ಟಿದೆ ಗುರು. ಅದು 10:30 ಈ ಸಿಟಿಲಿ ಇನ್ನು ಯಾವ ರೇಂಜಿಗೆ ಜಾಮ್ ಇರ್ಬೋದು. ನಾನು ಇಷ್ಟೊತ್ತಲ್ಲಿ ಫ್ರೀ ಇರುತ್ತೆ ಅಂದ್ಕೊಂಡಿದ್ದೆ ಗುರು. ನೋಡೋಣ ಬನ್ನಿ ಹೆಂಗೋ ಮೂವ್ ಆಗ್ತಾ ಇದೆ. ನಾನು ಅಂದ್ಕೊಂಡಂಗೆ ಆಗೋಯ್ತು, ಡೀಸೆಲ್ ಎಲ್ಲ ಖಾಲಿ. ನೋಡ್ತಾ ಇರೋ ಬಂಕ್ ಹತ್ರ ಬಂದಿದ್ದೀನಿ ಕ್ಯಾನ್ ಇಟ್ಕೊಂಡು. ರೋಡ್ ಸೆಂಟ್ರಲ್ಲೇ ನಿಂತ್ಕೊಂಡ್ಬಿಟ್ಟು ಗುರು. ಫಸ್ಟ್ ಟೈಮು ರೋಡ್ ಸೆಂಟ್ರಲ್ಲಿ ನಿಂತಿರೋದು. ಕಳ್ಬಿಟ್ಟು ಸೈಡಿಗೆ ಹಾಕಿ ಬಂದಿದ್ದೀನಿ. ಬನ್ನಿ ಪಟಾಪಟ ಅಂತ ಇರ್ಬೋದು. ಡೀಸೆಲ್ ಹಾಕ್ತಾಯಿದ್ದೀನಿ. 1.5 ಕಿಲೋಮೀಟ್ರ್ ನಡ್ಕೊಂಡೋದೆ ಗುರು. ಬನ್ನಿ ಯಾಕೆ ನೋಡ್ತಾ ಇರ್ಬೋದು. ಭಯಂಕರ ಕಷ್ಟ ಗುರು. ಅಪ್ಪ ಇಲ್ಲೇ ಸೆಂಟ್ರ್ ರೋಡಲ್ಲಿ ನಿಂತ್ಕೊಂಡ್ಬಿಟ್ಟಿತ್ತು. ಅಲ್ಲಿಂದ ಇಲ್ಲಿಗೆ ತಳ್ಳಿ ಹಾಕ್ತಾಯಿದ್ದೀನಿ. ಹೊಗೆ ಹೆಂಗೆ ಬರ್ತಾಯಿದೆ ನೋಡ್ತಾ ಇರ್ಬೋದು. ವೀಡಿಯೋದಲ್ಲಿ ಕಾಣ್ತಾಯಿತ್ತು, ಈಗ ಗೊತ್ತಿಲ್ಲ. ನೋಡ್ತಾ ಇರ್ಬೋದು ಗುರು, ಯಶವಂತಪುರ ರೈಲ್ವೆ ಸ್ಟೇಷನ್ ನಿಯರ್ ಹತ್ರ ಇದ್ದೀವಿ. ಟೈಮ್ ಬಂದು ಆಲ್ರೆಡಿ 12:50 ಆಗಿದೆ. ಏನು ಮಾಡೋದು, ಸೀದಾ 8ನೇ ಮೇಲೆ ಹೋಗಿ ಮನಿಕೊಂತೀನಿ. ಅಮೌಂಟ್ ಇನ್ನೂ ಹಾಕಿಲ್ಲ ಗುರು, ಬರೀ 1,500 ರೂಪಾಯಿ ಡೀಸೆಲ್ ಮಾತ್ರ ಹಾಕಿಸ್ಕೊಂಡು ಬಂದೆ. 8ನೇ ಮೇಲಿಗೆ ಹೋಗಿ ಮನಿಕೊಳ್ಳೋಣ. ಇನ್ನೇನು ಆ ಕಡೆ ಟ್ರಾಫಿಕ್ ಏನಿರಲ್ಲ, ಈ ಕಡೆನೇ ಟ್ರಾಫಿಕ್ಕು. ಇನ್ನೇನು 8ನೇ ಮೇಲೆ ಒಂದು ಸಿಗ್ನಲ್ ಕ್ರಾಸ್ ಮಾಡಿಕೊಂಡ್ರೆ ಆ ಕಡೆ ಇನ್ನೇನು ಜಾಮೇನು ಸಿಗಲ್ಲ. ಆರಾಮಾಗಿ ಬೆಳಗ್ಗೆ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಹೋಗೋಣಂತೆ. ಹೆಂಗಿದ್ರು ಅವರು ಕಂಪ್ನಿಯವ್ರು ಬರೋದು 9-10 ಗಂಟೆ ಆಗುತ್ತೆ. ಆರಾಮಾಗಿ ಬೆಳಗ್ಗೆ ಮನೆಯಲ್ಲೇ ಟಿಫನ್ ಮಾಡಿ ಬಿಡೋಣಂತೆ. ನೋ ಎಂಟ್ರಿನೂ 11-11:30 ಮುಗಿಯುತ್ತೆ. ಹಂಗೆ ಮಾಡೋಣ. ಸುಮ್ಮನೆ ಈಗ ಎಲ್ಲರ ಹೋಗಿ ನನಗೆ ಗೊತ್ತಿರೋ ಪ್ರಕಾರ ಇನ್ನೇನು ನೆಲಮಂಗಲ ಹತ್ರ ಹೋಗ್ಬೋದು ಅಷ್ಟೇ. ಸುಮ್ಮನೇನು ರಿಸ್ಕು. ನಾನು ಸಿಟಿಲೇ ಬಂದಲ್ಲ, ಡೇವತ್ತು ಬಂದರೆ ಸಿಟಿಲಿ ಕೆಲವೊಂದು ಈಗ MG ರೋಡಲ್ಲಿ, ಆಮೇಲೆ ಕೆಲವೊಂದು ಜಾಗದಲ್ಲೆಲ್ಲ ಗೂಡ್ಸ್ ಟ್ರಕ್ ಎಲ್ಲ ನಾಟ್ ಅಲೌಡು. ಆಮೇಲೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಅದಕ್ಕೋಸ್ಕರನೇ ನೈಟೇ ಮೂವ್ ಮಾಡ್ಕೊಂಡು ಬಂದಿದ್ದು. ಇಲ್ಲಾಂದ್ರೆ ಅಲ್ಲೇ ಮನಿಕೊಂಡು ಆರಾಮಾಗಿ ಬರ್ಬೋದಿತ್ತು. ಕಡೆಯೆಲ್ಲ ಸಿಕ್ಕಾಪಟ್ಟೆ ಜಾಮ್ಗಳು, ತಲೆ ಕೆಟ್ಟೋಗ್ಬಿಡುತ್ತೆ. ಈಗಲೂ ನೈಟು ಸಿಕ್ಕಾಪಟ್ಟೆ ಜಾಮು. ಗೊರಗುಂಟೆ ಪಾಳ್ಯ ಸಿಗ್ನಲ್ ಒಂದು ದಾಟಿಬಿಟ್ರೆ ಇನ್ನೆಲ್ಲೋ ಜಾಮ್ ಸಿಗಲ್ಲ.